ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಟೈಮ್ ಎಷ್ಟು ಗೊತ್ತಾ, 6:30 ಆಗಿದೆ. ಸೊ ನಾನು ರೆಡಿ ಆಗಿದ್ದೀನಿ. ಡ್ರೆಸ್ ಒಂದು ಚೇಂಜ್ ಮಾಡ್ಕೊಳ್ಬೇಕು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕಳೆದ ವ್ಲಾಗಲ್ಲಿ ನೀವು ನೋಡಿರ್ಬೋದು, ನಾನು ಲಿಶಾಂತ್ಗೆ ಮತ್ತು ಮಹಿಗೆ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದೆ. ಸೊ ಶೇರಿಂಗಲ್ಲಿ, ಅಂದರೆ ನಾನು ನಿಮಗೆ ಕೊಡಿಸ್ತೀನಿ, ನೀವು ನನಗೆ ಕೊಡಿಸಿ ಅಂತ ನಾನು ಮಹಿ ಹೇಳಿದ್ದೆ. ಸೊ ಹಾಗಾಗಿ ಮಹಿ ಅವರು ಇವತ್ತು ನನಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಚುಲಿ ಅವರು ನನ್ನ ಮಾಲ್ಗೆ ಹೋಗೋಣ, ಅಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ ಅಂತ ಹೇಳಿದ್ರು. ಬಟ್ ಆದರೆ ನಾನು ನಿನ್ನೆ ಕೆಲವೊಂದು ವರ್ಕ್ ಇರೋದ್ರಿಂದ ನಾನು ಮಾಲ್ಗೆ ಹೋಗೋದಕ್ಕಾಗಲೇ ಇಲ್ಲ. ಒಂದು ಮಂತ್ರಿ ಮಾಲ್, ಇಲ್ಲಾಂದರೆ ಗೋಪಾಲನ್ ಆರ್ಕೆಟ್ ಇದೆಯಲ್ಲ, ಅದಕ್ಕೆ ಹೋಗೋಣ ಅಂತ ಹೇಳಿದರು. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೆ. ತುಂಬ ದಿನ ಆಗಿತ್ತು ಮಾಲ್ಗೆ ಹೋಗಿ. ಸೊ ಫುಲ್ ಎಂಜಾಯ್ ಮಾಡಿಬಿಡೋದು ಅವತ್ತಿನ ದಿನ ಎಲ್ಲ ಅಂತ ಅಂದ್ಕೊಂಡೆ. ಬಟ್ ಆದರೆ ಸಮ್ ವರ್ಕ್ ಇರೋದ್ರಿಂದ ನನಗೆ ನಿನ್ನೆ ಹೋಗೋದಕ್ಕಾಗಲೇ ಇಲ್ಲ. ಹಾಗಾಗಿ ನಾಳೆ ನಾಡಿದ್ರಲ್ಲೇ ಹಬ್ಬ ಇರೋದ್ರಿಂದ ಸೊ ಇಲ್ಲೇ ನನಗೆ ಗೊತ್ತಿರೋ ಶಾಪಲ್ಲಿ ಪರ್ಚೇಸ್ ಮಾಡ್ತೀನಿ. ಬನ್ನಿ ಹೋಗೋಣ. ಇವತ್ತು ಕಲೆಕ್ಷನ್ಸ್ ಏನಾದರೂ ಚೆನ್ನಾಗಿತ್ತು ಅಂದರೆ ತೊಗೊಳ್ತೀನಿ, ಇಲ್ಲಾಂದರೆ ನೋಡೋಣ ಅಂತ 2 ಮನಸ್ಸಲ್ಲಿ ಹೇಳಿದ್ದೀನಿ. ಸೊ ಇವತ್ತು ಅವ್ರ ಆಫೀಸಿಂದ ಬೇಗನೆ ಬರ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾರೆ. ಏನಾದರೂ ಅವ್ರು ಇವತ್ತು ಬೇಗ ಬರಲಿಲ್ಲ ಅಂದರೆ ಯುದ್ಧ ಮಾಡ್ತೀನಿ ನಮ್ಮ ಮನೇಲಿ. ಡೈಲಿ 11 ಗಂಟೆಗೆ ಬರ್ತಿದ್ದಾರೆ ಅವರು ರಾತ್ರಿ, ಗೊತ್ತಾ? ನನಗೆ ಟೈಮೇ ಸ್ಪೆಂಡ್ ಮಾಡೋದಕ್ಕಾಗ್ತಾಯಿಲ್ಲ. ಅವ್ರು ಬಂದಿದ ತಕ್ಷಣ ಊಟ ಮಾಡ್ತಾರಾ, ಊಟ ಮಾಡಿದ ತಕ್ಷಣ ನಿಮ್ಮದೇ ಮಲ್ಕೊಬಿಡ್ತಾರೆ. ನನಗೆ ಅವ್ರ ಜೊತೆ ಮಾತಾಡೋದಕ್ಕೂ ಪುರ್ಸೋತಿಲ್ಲ. ಆ ರೇಂಜಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರು ನಮಗೋಸ್ಕರನೇ ಅಲ್ವಾ ದುಡಿತಾ ಇರೋದು. ಸೊ ಅವ್ರಿಗೆ ಸ್ವಲ್ಪ ವರ್ಕ್ ಜಾಸ್ತಿ ಇರೋದ್ರಿಂದ, ಬೆಂಗಳೂರಲ್ಲಿ ನಾವೇನಾದ್ರು ಮನೆ ಮಾಡ್ಕೊಂಡಿದ್ದಿದ್ರೆ ಅವ್ರು 7 ಗಂಟೆ 8 ಗಂಟೆಗೆಲ್ಲ ರಿಟರ್ನ್ ಮನೆಗೆ ಬಂದುಬಿಡ್ತಿದ್ರು. ಬಟ್ ಆದರೆ ಬ್ಯಾಂಗ್ಳೂರಿಂದ ರಾಮನಗರ ಬರೋದಕ್ಕೆ ಮ್ಯಾಕ್ಸಿಮಮ್ 1 ಅವರಿಂದ 1.5 ಅವರ್ ಆಗೇ ಆಗುತ್ತೆ. ಯಾಕಂದರೆ ಟ್ರೈನಲ್ಲಿ ಬರೋದ್ರಿಂದ ಅಲ್ಲಿ ಸ್ಟಾಪ್ ಕೊಟ್ಟು ಬರ್ತಾರೆ. ಸೊ ಮಳೆ ಬರ್ತಿದೆ ಅನಿಸುತ್ತೆ, ಮೇ ಬಿ ಫುಲ್ ಕೂಲಾಗಿದೆ ಮನೆಯೆಲ್ಲ. ಮಳೆ ಬರ್ತಿದೆ, ಹಾಗಾಗಿ ನಾನು ಡೋರು ಓಪನ್ ಮಾಡಿ ಇಟ್ಟಿದ್ದೀನಿ, ಮೇನ್ ಡೋರ್ನ, ತಣ್ಣ ಗಾಳಿ ಬರಲಿ ಅಂತ. ಸಿಕ್ಕಾಪಟ್ಟೆ ಶೆಕೆ ಅಲ್ವಾ. ಸೊ ಇವತ್ತು ನಾನು ಅಡುಗೆ ಮನೇಲಿ ನಿಂತ್ಕೊಂಡಿದ್ರು ಅಷ್ಟಾಗಿ ಸ್ವೆಟ್ ಆಗ್ತಾಯಿಲ್ಲ, ತಣ್ಣ ಗಾಳಿ ಬರ್ತಾ ಇದೆ. ನಾನಿಲ್ಲಿ ಕಾಫಿ ಮಾಡೋದಕ್ಕೆ ಹಾಲು ಇಟ್ಟಿದ್ದೀನಿ, ಕಾಫಿ ಕುಡಿಬೇಕು. ಆ್ಯಂಡ್ ಮಹಿ ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿದ್ದೀನಿ ಗೈಸ್. ಇವತ್ತು ನಾನು ಬಟ್ಟೆ ತೊಗೊಳ್ಳೋ ಖುಷಿಗೆ ಅಡುಗೆ ಎಲ್ಲ ಮಾಡಿದ್ದೀನಿ, ಮೊಸಪ್ ಮಾಡಿದ್ದೀನಿ ಆ್ಯಂಡ್ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಹೊರಗಡೆ ಹೋಗಿ ಶಾಪ್ ಮಾಡ್ಕೊಂಡು ಬಂದಮೇಲೆ ಮುದ್ದೆ ತಿಂತೀನಿ ಅಂತ ಹೇಳಿದರೆ ಬಿಸಿ ಬಿಸಿ ಮುದ್ದೆ ಮಾಡೋಣ ಅಂತ, ಓಕೆನಾ? ಆ್ಯಂಡ್ ಇವತ್ತು ಯಾವ ರೀತಿ ಬಟ್ಟೆ ತೊಗೊಳ್ತೀನಿ ಅಂತ ನನಗೆ ಐಡಿಯಾ ಅಂತೂ ಇಲ್ಲ. ಹಬ್ಬಕ್ಕೆ ತಕ್ಕನಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಟ್ರೆಡಿಷ್ನಲ್ ಆಗಿರಲಿ, ವೆಸ್ಟರ್ನ್ ಬೇಡ, ಟ್ರೆಡಿಷ್ನಲ್ ಆಗೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಮಳೆ ಬರೋ ಕಾರಣ. ಸೊ ಮಳೆ ಅನಿತಾ ಇದೆ ಗಾಯ್ಸ್, ಮಳೆ ಬರ್ತಾ ಇದೆ, ಇಲ್ಲೇ ಕಾಣಿಸ್ತಾ ಇದೆ ಮಳೆ ಬರ್ತಿರೋದು. ಮಳೆ ನಿಂತರೆ ಸರಿ, ಮಳೆ ಏನಾದರೂ ನಿಲ್ಲಿಲ್ಲ ಅಂದರೆ ನನಗೆ ಇವತ್ತು ಶಾಪ್ ಮಾಡೋದಕ್ಕಾಗಲ್ಲ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಸೊ ಕಾಫಿ ಕುಡಿದು ಯೋಚನೆ ಮಾಡೋಣ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇರೋ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಸೊ ಇನ್ನೇನಿಲ್ಲ, ಇವತ್ತು ಬಟ್ಟೆ ಶಾಪ್ ಮಾಡೋದಿದೆ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಕೊಡಿಸಿದ್ದೆಲ್ಲ, ಸೊ ಬ್ಲೌಸ್ ಹೊಲಿಗೆ ಹಾಕೋದಕ್ಕೆ ಅಂತ ಕೊಟ್ಟಿದ್ದೀನಲ್ವ, ಅದು ನಾಳೆ ಕೊಡ್ತಾರೆ. ಬಟ್ ಆದರೂ ಇವತ್ತು ಹೋಗಿ ಅವ್ರಿಗೆ ಒಂದ್ಸಲ ನೆನಪಿಸ್ತೀನಿ, ಇಲ್ಲಾಂದರೆ ಲಾಸ್ಟ್ ಮೂಮೆಂಟಲ್ಲಿ ಹೆಂಗೆಂಗೂ ಹೊಲಿದು ಬಿಡ್ತಾರೆ. ಸೊ ಅಲ್ಲೂ ಕೂಡ ಒಂದ್ಸಲ ವಿಸಿಟ್ ಮಾಡೋಣ, ಬ್ಲೌಸ್ ಹೊಲಿದಿದ್ದಾರಾ ಅಥವಾ ಹೊಲಿತಿದ್ದಾರಾ ಏನು ಅದನ್ನೆಲ್ಲ ನೆನ್ಪು ಮಾಡಿಸೋಣ ಅವ್ರಿಗೆ, ಟೈಲರ್ ಅವ್ರಿಗೆ. ಫಸ್ಟ್ ಕಾಫಿ ಕುಡಿದು, ಲಿಶಾಂತ್ ಇಲ್ಲೇ ಇದ್ದಾನೆ, ಆಟಾಡ್ತಿದ್ದಾನೆ ಅವನು. ಮನೆ ನೋಡಿ ಹಿಂಗೆ ಮಾಡಿದ್ದಾನೆ, ಟೆಡಿ ಬೇರ್ ಅದು ಇದು ಎಲ್ಲ ಹಂಡಾಡಿದ್ದಾನೆ. ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಮನೆ ಹಾಗೆ ಇರುತ್ತೆ. ಆ್ಯಂಡ್ ಕೆಲವೊಬ್ಬರು ನನ್ನ ಕೇಳ್ತಾ ಇದ್ರು, ಸೊ ಐಶು ಲಿಶಾಂತ್ ಮಾತಾಡ್ತಾನೆ, ಎಷ್ಟು ಮಾತಾಡ್ತಾನೆ ಅಂತ ನನಗೆ ಕ್ವಶನ್ಸ್ ಬರ್ತಾನೆ ಇತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಇವತ್ತು ಕ್ವಶನ್ಸ್ ಬರ್ತಾ ಇತ್ತು. ಲಿಶಾಂತು ಮಾತಾಡ್ತಾನೆ, ಅಂದರೆ ತುಂಬ ಮಾತಾಡೋದಿಲ್ಲ, ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಆ ರೀತಿ ಎಲ್ಲ ಮಾತಾಡೋದಿಲ್ಲ ಅವನು. ಅಪ್ಪ, ಅಮ್ಮ, ಡ್ಯಾಡಿ, ಅಜ್ಜಿ, ತಾತ, ಮಾಮ, ಅಣ್ಣ, ಅಕ್ಕ ಅಂತ ಅಂತಿದ್ದ. ಬಟ್ ಇತ್ತೀಚೆಗೆ ಅವನು ಅಕ್ಕ ಅಂತ ಇಲ್ಲ, ಅದೇನೋ ಗೊತ್ತಿಲ್ಲ. ಸೊ ಅದು, ಆಮೇಲೆ ಕಾರ್, ಟ್ರೈನ್, ಅಂಬ, ಕೆಲವೊಂದು 2 ಪದ ಏನಿರುತ್ತೆ ಅದು ಕೆಲವೊಂದು ಅವ್ನಿಗೇನು ಗೊತ್ತು ಅದನ್ನು ಮಾತಾಡ್ತಾನೆ. ಜಿಜ್ಜಿ, ಸುಸ್ಸು, ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಮ್ಮ ಕಾಕ,
ಅಂದರೆ ಕಕ್ಕ ಮಾಡ್ತಾಯಿದ್ದೀನಿ ಅಂತ. ಅಮ್ಮ ಕಾಕ ಅಂತ ಹೇಳ್ತಾನೆ. ಅದಾದಮೇಲೆ ಹಕ್ಕಿ ಬಂತು ಅಂದರೆ ಅದನ್ನು ರೆಕಗ್ನೈಸ್ ಮಾಡೋದು, ಅಂದರೆ ಅದು ಯಾವ ರೀತಿ ಸೌಂಡ್ ಮಾಡುತ್ತೆ ಮೇ ಅನ್ನೋದೆಲ್ಲ ಇರುತ್ತೆ ನೋಡಿ, ಹಸುಗಳು ಅವೆಲ್ಲ ಅದನ್ನೆಲ್ಲ ಮಾಡ್ತಾನೆ. ಅಂದರೆ ಸೆಂಟೆನ್ಸ್ ಪೂರ್ತಿ ಮಾತಾಡ್ತಾರಲ್ಲ ಅಷ್ಟು ಮಾತಾಡ್ತಾ ಇಲ್ಲ ಅವನು. ಸೊ ನನಗೂ ಸ್ವಲ್ಪ ಭಯ ಆಗಿತ್ತು, ಏನಪ್ಪ ಇವನು ಮಾತಾಡ್ತಾನೆ ಇಲ್ಲ, ಏನು ಎಲ್ಲ ಮಕ್ಕಳು ಮಾತಾಡ್ತಿದ್ದಾರೆ, ನನ್ನ ಮಗ ಮಾತ್ರ ಯಾಕೆ ಮಾತಾಡ್ತಾ ಇಲ್ಲ ಅಂತ. ನಿಮ್ಗೆ ಎಷ್ಟು ಭಯ ಆಗಿದೆಯೋ ನನಗೂ ಅಷ್ಟೇ ಭಯ ಆಗ್ತಾಯಿತ್ತು. ನೀವು ಅಂದ್ಕೊಂಡ್ರಿ ಅಲ್ವಾ, ನನಗೆ ಕ್ವಶನ್ ಕೇಳಿದರು ನನ್ನ ಮಗ ಮಾತಾಡ್ತಾ ಇಲ್ಲ ನನಗೂ ಭಯ ಆಗ್ತಾಯಿದೆ ಅಂತ. ಸೊ ನನಗೂ ಅಷ್ಟೇ ಭಯ ಇತ್ತು. ಬಟ್ ಯಾರ್ಯಾರೋ ಏನೇನೋ ಎಲ್ಲ ಹೇಳ್ತಾರೆ, ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆಲ್ಲ. ಕೆಲವೊಂದು ಮಕ್ಕಳಲ್ಲಿ ಮಾತು ಬೆಳವಣಿಗೆ ಅದೆಲ್ಲ ಬೇಗನೆ ಆಗುತ್ತೆ, ಇನ್ನು ಕೆಲವೊಂದು ಮಕ್ಕಳಲ್ಲಿ ಎಲ್ಲ ನಿಧಾನವಾಗಿ ಆಗುತ್ತೆ. ಮಾತಾಡೋದಾಗಿರ್ಬೋದು, ನಡೆಯೋದಾಗಿರ್ಬೋದು, ತೆವಳೋದಾಗಿರ್ಬೋದು, ಅಂಬೆಗಾಲು ಇಡೋದಾಗಿರ್ಬೋದು, ದಬಾಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೆಲವೊಂದು ವೇರಿಯೇಷನ್ಸ್ ಇರುತ್ತೆ. ಎಲ್ಲ ಮಕ್ಕಳು ಒಂದೇ ರೀತಿ ಅಲ್ಲ, ಅದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಕ್ಕಳು ಏನಾದರೂ ಮಾತೇ ಆಡ್ತಿಲ್ಲ ಅಂದಾಗ ನಿಮಗೆ ಟೆನ್ಷನ್ ಆಗಬೇಕಾಗಿತ್ತು. ಅಟ್ಲೀಸ್ಟ್ ಅವ್ರು ಮಾತಾಡ್ತಾ ಇದ್ದಾರೆ ಅಲ್ವಾ, ಅವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಮುಂದಕ್ಕೆ ಮಾತಾಡ್ತಾರೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಅವ್ರ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಾಯಿರಿ. ಟಿ ವಿ ಸ್ಕ್ರೀನ್ ಅವರ್ಸು ಜಾಸ್ತಿ ತೋರಿಸ್ಬೇಡಿ. ನಾನು ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಟಿ ವಿ ಹಾಕ್ಕೊಟ್ಬಿಡ್ತೀನ, ಮಾಷ ಅಥವಾ ಪಾಂಡ ಮತ್ತು ಹುಂಜ, ಕೃಷ್ಣ, ಕೆಲವೊಂದು ಇದೆ ಕಾರ್ಟೂನ್ಸು, ಅದನ್ನು ನೋಡ್ಕೊಂಡು ಕೂತ್ಕೊಬಿಡ್ತಾನೆ. ನನಗೆ ಆಮೇಲೆ ಅಂತ ಅನ್ನಿಸ್ತು, ನಾನು ಟಿ ವಿ ನಾನು ಅಡುಗೆ ಮಾಡಬೇಕಾದ್ರೆ ಅವನಿಗೆ ಆದಷ್ಟು ನಾನು ಕಂಟ್ರೋಲ್ ಮಾಡ್ತೀನಿ. ಅವ್ನು ನನ್ನ ಕೈಲಿ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಾನೆ ಅಂದಾಗ ಮಾತ್ರ ನಾನು ಟಿ ವಿ ಆನ್ ಮಾಡಿಕೊಟ್ಬಿಟ್ಟು ನನ್ನದೇನಿದೆ ಅದು ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಬಿಡ್ತೀನಿ. ಆ್ಯಂಡ್ ಕೆಲವೊಂದಷ್ಟು ಬುಕ್ನ ತರಿಸಿದ್ದೀನಿ. ಆ ಕೆಲವೊಂದು ಬುಕ್ಕಲ್ಲಿ ಪಿಕ್ಚರ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೋಡ್ಕೊಂಡು ಅವನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ. ಅದನ್ನೆಲ್ಲ ರೆಕಗ್ನೈಸ್ ಮಾಡ್ತಾನೆ ಆದಷ್ಟು. ಆನೆ, ಕೆಲವೊಂದು ನಾಯಿ, ಇದನ್ನೆಲ್ಲ ಅವನು ರೆಕಗ್ನೈಸ್ ಮಾಡ್ತಾನೆ, ಆಮೇಲೆ ಮಾತಾಡ್ತಾನೆ ಆ ಪದಗಳನ್ನ. ಸೊ ಹೀಗೆ ಈ ರೀತಿ ಆಗ್ತಾಯಿದ್ದೆ ಅವನ ಬೆಳವಣಿಗೆ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಸ್ವಲ್ಪ ಜನ ಮಾತಾಡಿದಾಗ ನನಗೂ ಸ್ವಲ್ಪ ಬೇಜಾರಾಗುತ್ತೆ, ಇಪ್ಪ ನನ್ನ ಮಗ 2 ವರ್ಷ ಆಯಿತು ಇನ್ನೂ ಮಾತಾಡ್ತಾ ಇಲ್ವಲ್ಲ ಅಂತ. ಕೆಲವೊಬ್ಬರು ಹೇಳ್ತಾರೆ 2.5 ವರ್ಷ ಆದ್ರೂ ನನ್ನ ಮಗ ಇನ್ನೂ ಮಾತಾಡ್ತಾ ಇಲ್ಲ ಅಂತ. ಸೊ ಅಷ್ಟೊಂದು ಫೋರ್ಸ್ ಏನು ಬೇಡ, 2.5 ವರ್ಷದ ತನಕ ವೆಯ್ಟ್ ಮಾಡೋಣ. 2.5 ವರ್ಷ ಆದಮೇಲೂ ಅವ್ರು ಮಾತಾಡ್ತಾ ಇಲ್ಲ ಅಂದಾಗ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ. ಸೊ ಮನೆ ಮದ್ದು ಗಿನೆ ಮದ್ದು ಅಂತ ನಾನು ಏನೂ ಮಾಡ್ತಾಯಿಲ್ಲ. ಮಾತಾಡಿಸಿ, ಮಕ್ಳ ಜೊತೆ ಮಾತಾಡಿ, ಮಕ್ಳ ಜೊತೆ ಆಟಾಡಿ. ನನ್ನ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಮಹಿ ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ಗೆ ಹೋಗ್ತಾರೆ, ರಾತ್ರಿ ಅವ್ನು ಮಲ್ಕೊಂಡಿದ್ದಾಗ ಬರ್ತಾರೆ. ಸೊ ಅವರು ಅವನ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡೋದಕ್ಕಾಗ್ತಾ ಇಲ್ಲ. ಆ್ಯಂಡ್ ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ನಾನು ಎಷ್ಟು ಅಂತ ಮಾತಾಡೋದಕ್ಕಾಗತ್ತೆ ಅಷ್ಟು ಮಾತಾಡ್ತೀನಿ ಅವನ ಜೊತೆ. ಅದಕ್ಕೂ ಮೀರಿ ಇನ್ನೆಷ್ಟು ಮಾತಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಸೊ ಮನೇಲಿ ಅದಕ್ಕೆ ಹೇಳೋದು, ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ, ಸಮಥಿಂಗ್ ಅವರೆಲ್ಲ ಇದ್ರೇ ಬೆಸ್ಟ್ ಅಂತ ಹೇಳ್ಬೋದು. ಏನು ಗೊತ್ತಾ, ಮೊದಲನೇ ಮಕ್ಕಳಿಗೆ ಅವರಿಗೆ ಎಷ್ಟೆಲ್ಲ ಸಿಗುತ್ತೋ ಅಷ್ಟೇ ಲಾಸ್ ಕೂಡ ಆಗ್ತಾ ಇರುತ್ತೆ. ಮೊದಲನೇ ಮಗು ಅಂತ ಎಷ್ಟೆಲ್ಲ ಪ್ರಿಯಾರಿಟಿ ಕೊಡ್ತೀವಿ, ಹಾಗೆ ಮೊದಲನೇ ಮಗುಗೆ ತುಂಬ ಅಲೋನ್ ಫೀಲ್ ಆಗ್ತಾ ಇರುತ್ತೆ. ಆದರೆ 2ನೇ ಮಕ್ಕಳು ಆಗ್ತಾರಲ್ಲ ಅವ್ರಿಗೆ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಲಿಶಾಂತ್ ಸದ್ಯಕ್ಕೆ ಇಷ್ಟು ಮಾತಾಡ್ತಿದ್ದಾನೆ, ಮುಂದೆ ನೋಡೋಣ ಅವನಿಗೆ ಯಾವ ರೀತಿ ಮಾತಾಡ್ತಾನೆ ಏನು, ಅದನ್ನೆಲ್ಲ ಯಾವುದಾದ್ರೂ ಅಪ್ಕಮಿಂಗ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ನಾನು ಅವನಿಗೆ ಮಾತಾಡಬೇಡ, ಸೈಲೆಂಟಾಗಿ ಕೂತ್ಕೊಂಡಿದ್ದಕ್ಕೆ ಸೋಫಾ ಮೇಲೆ ಸೈಲೆಂಟಾಗಿ ಕೂತಿದ್ದಾನೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಲಿಶಾಂತ್ ನಿನ್ನೆಯಿಂದ ನನ್ನ ರೀಲ್ಸ್ನ ಇಮಿಟೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಐ ಮೀನ್ ನಾನು ಯಾವ ರೀತಿ ಪೋಸ್ ಕೊಡ್ತೀನಿ ಹಿಂಗೆಲ್ಲ ಅನ್ನೋದು, ಹಾರ್ಟ್ ಇಟ್ಕೊಳ್ಳೋದು ಎಲ್ಲ ಮಾಡ್ತಿದ್ದಾನೆ ಗೈಸ್. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ನಿನ್ನೆ ಮಹಿಗೆ ಅವ್ರ ಆಫೀಸಿಂದ ಬಂದ ತಕ್ಷಣ ಮಹಿಗೆ ತೋರಿಸ್ದೆ ಈ ರೀತಿ ಮಾಡ್ತಾ ಇದ್ದ ಅಂತ. ಸೊ ಅವರು ಕೂಡ ಮಲ್ಕೊಂಡಿದ್ದಾಗ ಅವನ್ನ ಕೇಳ್ತಾ ಇದ್ರು, ಹೆಂಗಪ್ಪ ಅಮ್ಮ ಡ್ಯಾನ್ಸ್ ಮಾಡೋದು, ಹೆಂಗಪ್ಪ ರೀಲ್ಸ್ ಮಾಡೋದು ಅಂದಿದ್ದಕ್ಕೆ ಸಾಂಗ್ ಹಾಕಿದ ತಕ್ಷಣ ಅದೇ ಥರನೇ ಅವನು ರಿಯಾಕ್ಟ್ ಮಾಡ್ತಾ ಇದ್ದ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅಯ್ಯೋ ನನ್ನ ಮಗ ನನ್ನ ಥರನೇ ಮಾಡ್ತಿದ್ದಾನಲ್ಲ ಅಂತ. ಸೊ ಮಕ್ಕಳಲ್ಲಿ ಈ ರೀತಿ ಒಂದೊಂದೇ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಎಲ್ಲ ಯಾವ್ಯಾವ ಟೈಮ್ಗೆ ಆಗಬೇಕು ಅದಾದೇ ಟೈಮ್ಗೆ ಆಗುತ್ತೆ ಅಷ್ಟೇ, ಓಕೆನಾ. ಸೊ ಬಡ ಅಂತ ಮಾತಾಡ್ಬಿಟ್ಟೆ. ಕಾಫಿಗೆ ಇಟ್ಟಿದ್ದೀನಿ, ಹಾಲು ಕುದೀತಾ ಇದೆ, ಇವಾಗ ಟೀ ಕುಡಿಯೋಣ, ಓಕೆನಾ. ಅಡುಗೆ ಆಗಿರೋದ್ರಿಂದ ನನಗೆ ಟೆನ್ಷನ್ ಏನಿಲ್ಲ. ಇಲ್ಲಿ ಇನ್ನೊಂದು ಫೋನಲ್ಲಿ ನಾನು ವಿಡಿಯೋ ಪ್ಲೇ ಮಾಡಿಬಿಟ್ಟಿದ್ದೀನಿ, ವಿಡಿಯೋ ಹೋಗ್ತಾ ಇದೆ. ಸೊ ವ್ಲಾಗ್ ಮಾಡೋದು ಎಷ್ಟು ಕಷ್ಟನೋ, ಎಡಿಟ್ ಮಾಡೋದು ಅಷ್ಟೇ ಕಷ್ಟ ಗೈಸ್. ಸೊ
ಹಾಲು ಕುದ್ದಿದ್ದಾಗಿದೆ, ಈಗ ಕಾಫಿ ಕುಡಿಯೋಣ. ಐ ಲವ್ ಕಾಫಿ. ಇಂಥ ಚಳಿ ಮತ್ತು ಸಂಜೆ ಟೈಮಲ್ಲಿ ಆ ವೆದರ್ಗೆ ಕಾಫಿ ಟೀ ಇದ್ದರೆ ಏನು ಸಕ್ಕತ್ತಾಗಿರುತ್ತಲ್ಲ. ಸೊ ಇವಾಗ ಕಾಫಿ ಕುಡಿದು ಡ್ರೆಸ್ ಚೇಂಜ್ ಮಾಡಿ ಮಹಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ ನಾನು ಮತ್ತು ಲಿಶಾಂತ್. ಕಾಫಿ ರೆಡಿ, ಕಾಫಿ ಕುಡಿಯೋಣ. ಬಿಸಿ ಬಿಸಿ ಕಾಫಿ. ನೆಮ್ಮದಿ ಇಲ್ಲೇ ಸಿಗೋದು, ಕಾಫಿ ಕುಡಿತಾ ಕುಡಿತಾ ಸಿಗುತ್ತೆ. ಯಾಕಂದರೆ ಬೆಳಿಗ್ಗೆಯಿಂದ ಹೆವಿ ಕೆಲಸ ಮಾಡಿರ್ತೀವಲ್ವ. ಸೊ ಏನೋ ಒಂಥರ ಎನರ್ಜಿ ಡ್ರಿಂಕ್ ಥರ ಇದಾಗ್ಬಿಟ್ಟಿದೆ ನನಗೆ. ನಿಮಗೂ ಹಂಗೇನಾ? ಕಾಫಿ ಟೀ ಬಿಟ್ಟಿರೋಕ್ಕಾಗಲ್ವಾ ಈವ್ನಿಂಗ್ ಟೈಮು? ಬೆಳಗ್ಗೆ ಅಂತೂ ಕುಡಿಯಲ್ಲ, ಅಟ್ಲೀಸ್ಟ್ ಈವ್ನಿಂಗ್ ಟೈಮ್ 1 ಟೈಮ್ ಕುಡಿದ್ರೆ ಏನಾಗಲ್ಲ. ಗಾಯ್ಸ್ ನೋಡಿ, ಮಳೆ ಬರ್ತಾ ಇದೆ. ಕಾಣಿಸ್ತಿದೆಯಾ ನಿಮಗೆ? ಕತ್ಲೆ ಆಗಿರೋದ್ರಿಂದ ಅಷ್ಟಾಗಿ ಕಾಣಿಸ್ತಿಲ್ವೇನೋ. ಸೌಂಡ್ ಕೇಳಿಸ್ಕೊಳ್ಳಿ. ಮಳೆ ಬರ್ತಿದ್ದೆ, ಏನಪ್ಪ ಮಾಡೋದು? ಇಲ್ಲಿ ಕಾಣಿಸ್ತಿದೆ ನೋಡಿ ಮಳೆ. ನಾನು ಶಾಪಿಂಗ್ ಹೋಗೋ ಟೈಮ್ಗೆ ಮಳೆ ಬಂತಲ್ಲಪ್ಪ, ಎಂತ ಮಾಡೋದು ಗಾಯ್ಸ್? ಮಳೆ ಬಂತು, ಮಳೆ. ಸೊ ಏನು ಮಾಡೋದು? ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡೆ. ನನ್ನ ಫ್ರೆಂಡಿಗೆ ಬೇರೆ ಕಾಲ್ ಮಾಡಿದ್ದೆ, ಇವತ್ತು ಬರ್ತೀನಿ ಕಣೆ ನಿಮ್ಮ ಶಾಪ್ಗೆ ಅಂತ. ಸೊ ಅವಳು ಪಾಪ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಏನಾಗುತ್ತೆ ಗೊತ್ತಿಲ್ಲ, ನೋಡಬೇಕು. ನಾನು ಹಬ್ಬಕ್ಕೆ ಮ್ಯಾಟು, ದಿವಾನ್ಗೆ ಹಾಕ್ತೀವಲ್ಲ, ಅದು ಪ್ರತಿಯೊಂದನ್ನು ವಾಶ್ ಮಾಡಿ ಸಂಜೆ ಜಸ್ಟು ಎತ್ತಿಟ್ಟೆ ನೋಡಿ. ಮಳೆ ಬರೋ ಮುಂಚೆನೇ ಎತ್ತಿಟ್ಟಿದ್ದೀನಿ. ಇಲ್ಲಾಂದಿದ್ದರೆ ನಾನು ವಾಶ್ ಮಾಡಿರೋದೆಲ್ಲ ಮತ್ತೆ ನೀರು ಪಾಲಾಗೋಗ್ತಿತ್ತು. ಮಳೆ ಜಾಸ್ತಿ ಆಗ್ತಿದೆ. ಮಳೆ ಬಂದು ನಿಂತಿದೆ. ಈಗ 9:30 ಯಾವ ಶಾಪ್ ಓಪನ್ ಇರುತ್ತೆ ಹೇಳಿ? ಮೈ ಈಗ ಬಂದಿದ್ದಾರೆ, ಬೇಗ ಬರ್ತೀನಿ ಅಂತೇಳಿ ಲೇಟ್ ಮಾಡಿದ್ದಾರೆ ಇವತ್ತು. ಮಳೆನೂ ಕೈ ಕೊಡ್ತು. ಬಾ ಅಂತ ಹಿಂಸೆ ಮಾಡಿದ್ರು. ಇನ್ನೇನು ಮಾಡೋದು ಅಂತ ಕೆಳಗಡೆ ಇಳ್ದಿದ್ದೀನಿ. ಅವ್ರು ಬಂದ ತಕ್ಷಣ ಹೋಗೋದು. ನಂಗೆ ಗೊತ್ತು ಎಲ್ಲ ಶಾಪು ಕ್ಲೋಸ್ ಆಗಿರುತ್ತೆ ಅಂತ. ಬನ್ನಿ, ಏನು ಮಾಡೋಕ್ಕಾಗತ್ತೆ. ಲಿಶಾಂತ್ಗೆ ಇಲ್ಲಿ ಸ್ಲಿಪ್ಪರ್ ನೋಡೋಣ ಅಂತ ಬಂದಿದ್ದೀವಿ. ಬಟ್ಟೆ ತೊಗೊಳ್ಳೋಣ ಅಂತ ಒಂದು ಕಡೆ ಹೋಗಿದ್ದೆ ಗೈಸ್. ಅಲ್ಲಿ ನನಗೆ ಪ್ರೈಸು ತುಂಬ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ ತಗೊಳ್ಳಿಲ್ಲ. ರಿಟರ್ನ್ ಮನೆ ಕಡೆ ಹೊರಟ್ವಿ. ಎಲ್ಲ ಅಂಗಡಿನೂ ಕ್ಲೋಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಲಿಶಾಂತ್ ಸೈಜ್ಗೆ, ಕಾಲು ಸೈಜ್ಗೆ ಸ್ಲಿಪ್ಪರ್ ಸಿಗಲೇ ಇಲ್ಲ. ಒಂದು ಇಂಚು ಜಾಸ್ತಿನೇ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ಬೇಡ ಅಂತ ಹೇಳಿ ರಿಟರ್ನ್ ಹೊರಟ್ವಿ. ಕೊಡು ಐಸ್ ಕ್ರೀಮು. ಅಮ್ಮ ಮನೆ ಕೊಡ್ತದೆ. ನಿಂದು ನಂದು ಇಟ್ಕೊಂಡಿರ್ತೀನಿ, ಕೊಡು. ನೋಡಿ ತಿನ್ನುವಂತೆ. ಇದು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗ್ನ. ನನಗೆ ಕಮೆಂಟಲ್ಲಿ ಕೇಳಿದರು, ಐಶು ನೀವು ಪಾಪುಗೆ ಈಗಲೇ ಐಸ್ ಕ್ರೀಮ್ ಎಲ್ಲ ಕೊಡ್ತಾ ಇದ್ದೀರಾ ಅಂತ. ವೀಡಿಯೋದಲ್ಲಿ ಮಾತ್ರ ನೀವು ನೋಡ್ತೀರಾ ಅಷ್ಟೇ ಐಸ್ ಕ್ರೀಮ್ ಕೊಡೋದನ್ನು. ಆದರೆ ಅವ್ನು ಎಷ್ಟು ತಿಂತಾನೆ ಏನು ಅಂತ ನಮಗೆ ಮಾತ್ರ ಗೊತ್ತು. ಸುಮ್ಮನೆ ಒಂದು ಬೈಟ್ ತಗೊಳ್ತಾನಷ್ಟೇ. ಬೇಡ ಅಂದರೆ ಕೇಳಲ್ಲ, ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಾರೆ ಅಂತ ಹೊಡೆಯೋದಕ್ಕೂ ಮನಸ್ಸು ಬರೋದಿಲ್ಲ. ಆಗ ಏನು ಮಾಡೋಕ್ಕಾಗತ್ತೆ? ಆಯಿತು ತಗೊಳ್ಳಪ್ಪ, ತಿನ್ನು ಸ್ವಲ್ಪ ಅಂತ ಹೇಳಿ ಅಪರೂಪಕ್ಕೆ ಒಂದು ಸಲ ಕೊಡ್ತೀವಿ ಅಷ್ಟೇ. ಡೈಲಿ ಏನು ಕೊಡೋದಿಲ್ಲ ನಾವು. ನಾನು ಚಪ್ಪಲಿ ಹಾಕ್ಕೊಂಡವನು ಅವನು. ನಾನು ಚಪ್ಪಲಿ ಹಾಕೊಂಡು ಆಟಾಡ್ತಿರೋದು. ಅಲ್ಲಿ ಅಕ್ಕಿ ಇದೆಯಲ್ಲ, ಅದಕ್ಕೆ ಗುಂಚಕ್ಕಿ ಅಂತಾರೆ ನೋಡಿ, ಅದನ್ನು ಇಟ್ಕೊಳ್ಳೋದಕ್ಕೆ ಹೋಗ್ತಿದ್ದೆ ನಾನು. ಇಲ್ಲಿ ನಮ್ಮ ಮನೆಗೆ ಬಂತು, ಅಲ್ಲಿ ಬಂತು, ಒಳಗಡೆ ಸೇರ್ಕೊತದ್ರ ಮನೆಗೆ. ಇಲ್ಲಿದೆ ನೋಡು, ಇಲ್ಲಿಂದ ಮನೆ ಒಳಗೆ ಹೋಗುತ್ತದು. ಅಲ್ಲೋಗಿ ಕೂತ್ಕೊಳ್ಳೋದು. ಹೋಯ್ತಾ ಮನೆ ಒಳಕ್ಕೆ? ವಾ, ಬರಲೇ ಇಲ್ಲ. ನಿಧಾನ. ನಾನು ಸ್ಲಿಪ್ಪರ್ ಬಿಡು ನೀನು.
ಬಿಡು ಸ್ಲಿಪ್ಪರು ಬಿದ್ದಿದ್ದೀಯ ಆಮೇಲೆ. ಉಫ್ 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 ನಿಧಾನ ನಿಧಾನ ನಿಧಾನ. ವಾವ್ ನಿಶಾಂತ್, ವಾವ್ ನಿಂಗೆ ಇದೆಲ್ಲ ಮಾಡೋಕ್ಕೆ ಬರುತ್ತೆ ನೋಡು. ವಾವ್ ಸೂಪರ್ ಬೇಬಿ. ಗುಡ್ ಬಾಯ್ ನನ್ನ ಮಗ. ಹಾಂ ಯೂಪಗ ಅವ್ನ ಕೂದಲು ನೋಡಿ. ಈಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ರಾಮನಗರ ದಿಲ್ ಫ್ಯಾಷನ್ಗೆ ಹೋಗಿದ್ದೆ. ಎಲ್ಲ ಬಟ್ಟೆನೂ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ನಾನು ಎಷ್ಟು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೆ ಗೊತ್ತಾ, ಇದಿಲ್ಲ ಅಂದರೆ ಇದನ್ನು ತೊಗೊಳ್ಳೋಣ, ಇದಿಲ್ಲ ಅಂದರೆ ಇದನ್ನು ತೊಗೊಳ್ಳೋಣ ಅಂತ. ಬಟ್ ಆದರೆ ಎಲ್ಲ ಬಟ್ಟೆನೂ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ಅದಕ್ಕೆ ಇವಾಗ ಚನ್ನಪಟ್ಟಣದಲ್ಲಿರೋ ದಿಲ್ ಫ್ಯಾಷನ್ ಸ್ಟೋರ್ಗೆ ಹೋಗಬೇಕು. ಅವ್ರಿಗೆ ಕಾಲ್ ಮಾಡಿದ್ದೆ, ಕಲೆಕ್ಷನ್ಸ್ ಬಂದಿದೆ ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬಿಸಿಲಲ್ವ ನಿಶಾಂತ್ನ ಇಲ್ಲೇ ನಮ್ಮ ಅಕ್ಕನ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನ್ನ ಜೊತೆ ಟೂ ನಾನು ಮನೆಗೆ ಬರ್ತೀನಿ ಅಂದಿದ್ದೇನೆ, ನೀನು ಯಾಕೆ ಬಂದಿಲ್ಲ? ಹೆಂಗೆ ನಾನು ನಿಶಾಂತ್ನ ಬಿಟ್ಬಿಟ್ಟು ಈಗ ಹೊರಟಿದ್ದೀನಿ. ಚನ್ನಪಟ್ಟಣಕ್ಕೆ ಹೋಗಿ ಸೆಲೆಕ್ಟ್ ಮಾಡೋಣ ಗೈಸ್. ಯಾವುದಾದ್ರೂ ಅಲ್ಲೂ ಸಿಗಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ. ಅಲ್ಲಿ ಹೋಗೋಣ. ಫ್ರೆಂಡ್ಸ್ ಬಂದ್ವಿ ಫೈನಲ್ ಆಗಿ ಚನ್ನಪಟ್ಟಣ ದಿಲ್ ಫ್ಯಾಷನ್ಗೆ. ಒಳಗಡೆ ಹೋಗ್ಬಿಟ್ಟು ಕಲೆಕ್ಷನ್ಸ್ ನೋಡಿ ತಗೊಳ್ಳೋಣ. ನಾನು ಶಾಪ್ ಒಳಗಡೆ ಹೋದ ತಕ್ಷಣವೇ ಆಂಟಿ ಮತ್ತು ಸುಷ್ಮಿತನ ತಂಗಿ, ಅವ್ರ ಅಮ್ಮ ಮತ್ತು ಸುಷ್ಮಿತ ತಂಗಿ ಅವರಿಬ್ಬರು ಇರೋದು. ಸೊ ಇವರಿಬ್ಬರು ಆ್ಯಂಡ್ ಹೋದ ತಕ್ಷಣವೇ ನನಗೆ ಒಳ್ಳೊಳ್ಳೆ ಕಲೆಕ್ಷನ್ನ ತೋರಿಸಿದ್ರು. ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಆ್ಯಂಡ್ ಟ್ರಯಲ್ ಮಾಡ್ಕೊಡೋದಕ್ಕೂ ನನಗೆ ಟೈಮ್ ಇರಲಿಲ್ಲ. ಯಾಕಂದರೆ ಟ್ರಯಲ್ ರೂಮಲ್ಲೂ ಯಾರಾದರೂ ಒಬ್ಬರು ಹೋಗ್ತಾನೆ ಇದ್ದರು. ಸೊ ಹಾಗಾಗಿ ನನಗೆ ಯಾವ್ದು ಬೇಕೋ ಅದನ್ನು ಬೇಗನೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟೆ. ನಮ್ಮ ಅಮ್ಮನ ಮನೆಗೆ ಎಲೆ, ಅಡಿಕೆ, ಹೂವು ಇದೆಲ್ಲ ಪೂಜೆಗೆ ಬೇಕಾಗಿತ್ತು ಅಂತ ಹೇಳಿ ಅಮ್ಮ ಕಾಲ್ ಮಾಡಿದರು. ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡು ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ನನ್ನ ತಮ್ಮನ ಕೈಲೇ ಕೊಟ್ಟು ಕಳಿಸ್ತಾ ಇದ್ದೆ. ಆ್ಯಂಡ್ ಒಂದು ಮಾರಿಗೆ 150 ರೂಪಾಯಿ ಆಗಿದೆ ಗೈಸ್. ಯಪ್ಪ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತ ಹೇಳ್ಬೋದು. ಅಲ್ಲಿಂದ ನೆಕ್ಸ್ಟು ನನ್ನ ತಮ್ಮ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿದೆ. ಅದಕ್ಕೆ ನಾನು ಲಸ್ಸಿ ಶಾಪ್ಗೆ ಕರ್ಕೊಂಡು ಬಂದೆ. ಸೊ ನಿಶಾಂತ್ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದ ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ನನ್ನ ಫೇವ್ರೆಟ್ ಡಿಶ್ನ ತರಿಸ್ಕೊಂಡು ತಿಂತಾಯಿದ್ದೀನಿ. ಹಾಗೆ ನನ್ನ ತಮ್ಮ ಪನ್ನೀರ್ ಸ್ಯಾಂಡ್ವಿಚ್ ತಿನ್ನಬೇಕು ಅಂತ ಹೇಳ್ತಿದ್ದ. ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂತು, ಚೆನ್ನಾಗಿತ್ತು. ಚೆನ್ನಾಗಿ ತಿಂದು ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಬಿಸಿಲಲ್ಲಿ ಬೇರೆ ಓಡಾಡಿದ್ವಿ ಅಲ್ವಾ. ಸೊ ಅದಕ್ಕೆ ನೆಕ್ಸ್ಟು ಮನೆಗೆ ಹೋದ್ವಿ. ಸೊ ಗೈಸ್ ನಾನು ರಾಮನಗರದಲ್ಲಿ ಬಟ್ಟೆ ಔಟ್ ಆಫ್ ಸ್ಟಾಕ್ ಆಗಿರೋದ್ರಿಂದ ಈ 2 ಬಟ್ಟೆನ ತೊಗೊಂಡು ಬಂದೆ. ಒಂದಲ್ಲ 2 ಬಟ್ಟೆ ತಂದಿದ್ದೀನಿ. ಆ್ಯಕ್ಚುಲಿ ಅವರು ಹಬ್ಬಕ್ಕೆ ಆಫರ್ ಅಂತ ಬಿಟ್ಟಿದ್ರು. 1500ಗೆ 2 ಪಾರ್ಟಿ ವೇರ್ ಕುರ್ತಾ ಸೆಟ್ಟು. ಸೊ ನಂಗಂತೂ ಇಷ್ಟ ಆಯಿತು. ಸೊ ಯಾವ ತಗೊಂಡೆ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಈ ಒಂದು ಪರ್ಪಲ್. ಏನು ಯಾವಾಗಲೂ ಐಶು ಪರ್ಪಲ್ ತಗೋತಿದ್ದಾಳೆ ಅಂತ ಅನ್ಕೋತೀರಲ್ವಾ. ಏನು ಮಾಡೋಕ್ಕಾಗುತ್ತೆ, ಪರ್ಪಲ್ ಅಷ್ಟು ಇಷ್ಟ ಆಗ್ತಿದೆ. ಸೊ ಇದಂತೂ ಫುಲ್ ಶೈನಿಂಗ್ ಅಂತ ಅನ್ಬೋದು. ತೋರಿಸ್ತೀನಿ ಒಂದು ನಿಮಿಷ. ನನಗೆ ಸೊ ನೋಡಿ ಏನು ಸಕ್ಕದಾಗಿದೆ ಅಂತ. ವಿ ನೆಕ್ ಬರುತ್ತಲ್ಲ ಅದು. ಆ್ಯಂಡ್ ಇದು ಈ ಫ್ಲವರ್ ಏನು ಬರ್ತಾ ಇದೆ. ಸೊ ಈ ಫ್ಲವರ್ ಏನು ಕಾಣಿಸ್ತಿದೆ ನಿಮಗೆ, ಇಲ್ಲಿ ಶಿಮರ್ ವರ್ಕ್ ಕೊಟ್ಟಿದ್ದಾರೆ. ಕಾಣಿಸ್ತಿದೆ ನಿಮಗೆ, ಶಿಮರ್ ವರ್ಕ್ ಕೊಟ್ಟಿದ್ದಾರೆ. ಹಾಂ ತಗೋತೀನಿ. ಆ್ಯಂಡ್ ಇಲ್ಲಿ ನೆಕ್ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ. ಸಕ್ಕದಾಗಿದೆ ಗೈಸ್. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಇದೊಂದು, ಇದಕ್ಕೆ ರೀತಿ ಎಲಾಸ್ಟಿಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ರೀತಿ ಮುಂದೆ ದಾರ ಕೊಟ್ಟಿದ್ದಾರೆ ಟೈ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿದೆ ಅಲ್ವಾ.
ಪ್ಲೇನ್ ಬರುತ್ತೆ ಪ್ಯಾಂಟು. ಹಾಗೆ ಕೊಡಿಲಿ ದುಪ್ಪಟ್ಟ ಸೇಮ್ ಫ್ಲವರ್ ವರ್ಕ್ ಬರುತ್ತೆ. ದುಪ್ಪಟ್ಟ ಈ ರೀತಿ ಇದೆ. ನಾನಲ್ಲಿ ಜಾಸ್ತಿ ಏನು ಓಪನ್ ಮಾಡಿ ನೋಡಲಿಲ್ಲ, ಬಟ್ಟೆನ ನೋಡಿದ ತಕ್ಷಣ ಇಷ್ಟ ಆಯ್ತಲ್ಲ ಅಂತ ಹೇಳಿ ತಗೊಂಡೆ. ಏನು ಸಕ್ಕತ್ತಾಗಿದೆ ಗೈಸ್, ನೋಡಿ ಇದು ಫುಲ್ ಫ್ಲವರ್ ವರ್ಕ್ ಇದೆ. ಚೆನ್ನಾಗಿದೆನಾ? ನೋಡೋದಕ್ಕಿಂತ ವೇರ್ ಮಾಡಿದಾಗ ಇನ್ನೂ ಲುಕ್ಕ ಕಾಣಿಸುತ್ತೆ. ಇದೊಂದು ಜೊತೆ ಓಕೆನಾ? ಅದೇ ಈ ಒಂದು ಆರೆಂಜ್, ಇದು ಅಷ್ಟೇ ಸಕ್ಕತ್ತಾಗಿದೆ. ಫಸ್ಟ್ಗೆ ಕುರ್ತಾ ತೋರಿಸ್ತೀನಿ. ಈ ಟಾಪ್ ಇದಂತೂ ಬೀಡ್ಸ್ ವರ್ಕ್ ಅಂದರೆ ಮಣಿ ವರ್ಕ್ ಇದೆ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಸಕ್ಕತ್ತಾಗಿದೆ ಗೈಸ್. ಮಣಿ ವರ್ಕ್ ಕೊಟ್ಟಿದ್ದಾರೆ, ಹಾಗೆ ಅದನ್ನು ಫಿಲ್ ಮಾಡಿದ್ದಾರಲ್ಲ, ಈಗ ಸಕ್ಕತ್ತಾಗಿದೆ ನೋಡಿ. ಇದೆಲ್ಲ ವರ್ಕ್ ಕೊಟ್ಟಿದ್ದಾರೆ, ಮಧ್ಯ ಅಲ್ಲಿ ಎಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಈ ಶೇಪ್ ಇದೆ, ಕಾಣಿಸ್ತಿದ್ಯಾ? ಈ ಶೇಪು. ಆ್ಯಂಡ್ ತೋಳ ಹತ್ರ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೇ ಮಣಿ ವರ್ಕ್ ಕೊಟ್ಟಿದ್ದಾರೆ, ಬೀಡ್ಸ್ ವರ್ಕ್. ಓ ಮೈ ಗಾಡ್, ಚೆಂದ ಇದೆ ನೋಡಿ. ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂದೆಗಡೆ ಪ್ಲೇನ್ ಇದೆ, ಫ್ರಂಟ್ ಮಾತ್ರ ರಿಚ್ ಆಗಿದೆ ಈ ಒಂದು ಡ್ರೆಸ್ಸು. ಇದಕ್ಕೆ ಪ್ಯಾಂಟು ಪ್ಲೇನೇ ಇದೆ, ಸೊ ಎಲಾಸ್ಟಿಕ್ ಇದೆ, ಪ್ಲೇನ್ ಇದೆ ಇದು ಪ್ಯಾಂಟು. ಆ್ಯಂಡ್ ವೇಲ್ ಬಂದು ಈ ರೀತಿ ಇದೆ, ಆರೆಂಜ್ ವಿತ್ ವೈಟ್ ಈ ರೀತಿ ಇದೆ ವರ್ಕ್. ವೇಲ್ ಹಾಕೊಂಡ್ರೆ ಒಂಥರ ಲುಕ್ಕು, ವೇಲ್ ಹಾಕೊಂಡಿಲ್ಲ ಅಂದ್ರೂ ಒಂಥರ ಲುಕ್ ಇರುತ್ತೆ ಕುರ್ತಾಗಳು ಅಲ್ವಾ, ಹಿಂಗ. ಸೊ ನೋಡಿದ್ರಲ್ಲ, ಈ 2 ಕುರ್ತಾ ಸೆಟ್ಟು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೋಡಿದ ತಕ್ಷಣ ಇಷ್ಟ ಆಗಿ ಪಿಕ್ ಮಾಡಿಕೊಂಡೆ. ಆ್ಯಂಡ್ ಜಾಸ್ತಿ ಅಲ್ಲಿ ಟೈಮ್ ಕೂಡ ನಾನು ಸ್ಪೆಂಡ್ ಮಾಡಲಿಲ್ಲ, ಹೋದೆ ನೋಡಿದೆ ಎತ್ಕೊಂಡೆ ಅಷ್ಟೇ. ಆ್ಯಂಡ್ ತುಂಬ ಜನ ರಶ್ ಇರೋದ್ರಿಂದ ನಾನು ಜಾಸ್ತಿ ಅಲ್ಲಿ ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಒಂದು ಕಡೆ ವಿಚಾರಿಸಿದಾಗ, ನಿನ್ನೆ ನೈಟ್ ಹೋಗಿದ್ದೆ ಅಲ್ಲ, ಸೊ ಅಲ್ಲಿ ವಿಚಾರಿಸಿದಾಗ ಬ್ಲ್ಯಾಕ್ ಕಲರ್ ಡ್ರೆಸ್ ನೋಡಿದೆ, ಸಕ್ಕದಾಗಿತ್ತು ಗೊತ್ತಾ. ಅದಕ್ಕೆ ಅದೊಂದು ಡ್ರೆಸ್ಗೆ 2,015 ರೂಪಾಯಿ ಏನೋ ಹೇಳಿದ್ರು. ನನಗೆ ಶಾಕ್ ಆಗೋಯಿತು, ಇಷ್ಟು ಕೊಟ್ಟಿದ್ದೊಂದೇ ಒಂದು ಬಟ್ಟೆ ತಗೋಬೇಕಾ ಅಂತ ಅಂದ್ಕೊಂಡೆ. ಅದಾದಮೇಲೆ ಇಲ್ಲ, ಅದನ್ನದು ನನ್ನ ಫ್ರೆಂಡ್ದೇ ಶಾಪ್ ಇದೆಯಲ್ಲ, ಸೊ ಹಬ್ಬಕ್ಕೆ ಏನಾದರೂ ಆಫರ್ ಬಿಟ್ಟಿರ್ತಾರೆ ನೋಡೋಣ ಅಂತ ಹೇಳಿ ಜಸ್ಟ್ ನಿನ್ನೆ ನೈಟ್ ಮಲ್ಕೋಬೇಕಾದ್ರೆ ನೋಡಿದೆ. ಹಾಗೆ ಕೆಲವೊಂದು ಸ್ಕ್ರೀನ್ಶಾಟ್ ಎಲ್ಲ ತಗೊಂಡು ಹೋಗಿ ಕೇಳಿದೆ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಕಣೆ ಅಂತ ಹೇಳಿದ್ಲು. ಅದಾದಮೇಲೆ ಅವ್ರ ತಂಗಿ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ದಿಲ್ಫ್ಯಾಷನ್ ಚನ್ನಪಟ್ಟಣ ಬ್ರಾಂಚ್ ಏನಿದೆ ಅಲ್ಲಿ ಅವ್ರ ತಂಗಿ ಮತ್ತು ಅವ್ರ ಅಮ್ಮ ಅಲ್ಲಿ ವರ್ಕ್ ಮಾಡ್ತಾರೆ, ಅಂದರೆ ಸ್ಟೋರ್ ಎಲ್ಲ ನೋಡ್ಕೊಳ್ಳೋದು ಅವರೇನೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ನಿಮ್ಗೆ ಈ 2 ಬಟ್ಟೆಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಓಕೆನಾ. ಹಬ್ಬಕ್ಕೆ ಯಾವ್ದು ಹಾಕೊಳ್ಳಿ ಅಂತ ಕನ್ಫ್ಯೂಸಲ್ಲಿ ಇದ್ದೀನಿ. ಸೊ ನೋಡೋಣ ಹಬ್ಬದ ದಿನ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ನೋಡೋರಂತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಿಗೆ ಇವಾಗ ಕಾಲ್ ಮಾಡಿ ಹೇಳಬೇಕು ಮನೆಗೆ ಹೂ ಎಲೆ, ಹಾಗೆ ನಾನು ಹೂವು ಮತ್ತು ಎಲೆನೆಲ್ಲ ನಮ್ಮ ಅಪ್ಪ ಅಮ್ಮ ಕೇಳಿದ್ರು. ಅಂದರೆ ಅಮ್ಮ ಬಂದಿರಲಿಲ್ಲ ರಾಮನಗರ, ಸೊ ಸತಿ ಹೆಂಗಿದ್ರು ಅಂದರೆ ನನ್ನ ತಮ್ಮ ಹೆಂಗಿದ್ರು ಬಂದಿದ್ನಲ್ವ, ಅವನ ಕೈಲೇ ಕೊಟ್ಟು ಅಂತ ಹೇಳಿದ್ರು. ಹಾಗಾಗಿ ಅಪ್ಪನ ಮನೆಗೆ ಮಾತ್ರ ನಾನು ದೇವ್ರ ಮನೆಗೆ ಹಬ್ಬ ಮಾಡೋದಕ್ಕೆ ಏನೇನೆಲ್ಲ ಬೇಕು, ಹೂವು ಹಣ್ಣು ಎಲೆ ಅದೆಲ್ಲ ಏನೇನು ಬೇಕೋ ಅದನ್ನ ಮಾತ್ರ ತಗೊಂಡು ಕೊಟ್ಟು ಕಳಿಸ್ದೆ. ಈಗ ನಮ್ಮ ಮನೆಗೆ ಏನು ಬೇಕೋ ಅದನ್ನು ಮಹಿಳೆ ತರ್ತಾರೆ. ಸೊ ಅವ್ರು ಇನ್ನೇನು ಬರ್ಬೋದು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನನ್ನ ಬ್ಲೌಸ್ ಏನು ಸ್ಟಿಚಿಂಗ್ಗೆ ಅಂತ ಕೊಟ್ಟಿದ್ದೆ ಅದು ಇವತ್ತೇ ಈಸ್ಕೊಬರ್ಬೇಕು. ಮಹಿಗೆ ಕಾಲ್ ಮಾಡಿ ಹೇಳ್ತೀನಿ ಈಸ್ಕೊಂಡು ಬನ್ನಿ ಅಂತ. ಹೊಲ್ದಿದ್ದಾರೆ ಇಲ್ವೋ ಅದಂತೂ ನನಗೆ ಕ್ಲಾರಿಟಿ ಅಂತೂ ಇಲ್ಲ. ಸೊ ಹೊಲ್ದಿದ್ರೆ ಅದನ್ನು ಕೂಡ ತೋರಿಸ್ತೀನಿ, ಹೇಗೆ ಹೊಲಿಸ್ಕೊಂಡಿದ್ದೀನಿ ನಾನು ಸ್ಯಾರಿ ಬ್ಲೌಸ್ನ ಅಂತ. ಸಿಂಪಲಾಗೇ ಇದೆ. ಸೊ ಹೊಲ್ದಿದ್ರೆ ತೋರಿಸ್ತೀನಿ, ಹೊಲಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.